ಮಹರ್ಷಿ ನಾರದರ ಕರುಣಾಮಯ ಬಯಕೆಯ ಮೇರೆಗೆ ಶ್ರೀಕೃಷ್ಣನು ನಳಕುವರ ಮತ್ತು ಮಣಿಗ್ರೀವರ ಶಾಪಗ್ರಸ್ತ ಮತ್ತು ನಂತರದ ವಿಮೋಚನೆಯ ಕಥೆಯು ನಮ್ರತೆ, ಭಕ್ತಿ ಮತ್ತು ದೈವಿಕ ಕರುಣೆಯ ಬಗ್ಗೆ ಆಳವಾದ ಪಾಠವನ್ನು ನೀಡುತ್ತದೆ. ನಳಕುವರ ಮತ್ತು ಮಣಿಗ್ರೀವರು ದೇವತೆಗಳ ಕೋಶಾಧಿಕಾರಿ ಮತ್ತು ಶಿವನ ಮಹಾನ್ ಭಕ್ತನಾದ ಕುಬೇರನ ಪುತ್ರರು. ಅಪಾರ ಭೌತಿಕ ಸಂಪತ್ತಿನಿಂದ ಆಕರ್ಷಿತರಾದ ಅವರು ಮದ್ಯ ಮತ್ತು ಮಹಿಳೆಯರಲ್ಲಿ ಲೀನರಾದರು. ತಮ್ಮ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ಕಳೆದುಕೊಂಡರು. ಒಂದು ದಿನ ಕುಡಿದು ಮಂದಾಕಿನಿ ಗಂಗೆಯಲ್ಲಿ ಯುವತಿಯರೊಂದಿಗೆ ಕ್ಷುಲ್ಲಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾಗ ಅವರನ್ನು ಮುನಿ ನಾರದರು ನೋಡಿದರು. ಮಹಿಳೆಯರು ನಾಚಿಕೊಂಡು ತಮ್ಮನ್ನು ಮುಚ್ಚಿಕೊಂಡಾಗ ಇಬ್ಬರು ದೇವತೆಗಳು ನಾರದನ ಉಪಸ್ಥಿತಿಯನ್ನು ಅರಿಯದವರಾಗಿದ್ದರು. ಕರುಣೆಯಿಂದ ಪ್ರೇರಿತನಾದ ನಾರದನು ಅವರನ್ನು ಅವರ ದುರಾಚಾರ ಮತ್ತು ಅಜ್ಞಾನದಿಂದ ಮುಕ್ತಗೊಳಿಸಲು ನಿರ್ಧರಿಸಿದನು. ಭೌತಿಕ ಸುಖಗಳ ಮೇಲಿನ ಅವರ ಬೇರೂರಿರುವ ಬಾಂಧವ್ಯವನ್ನು ಸಂಕೇತಿಸುವ ಮೂಲಕ ಅವರನ್ನು ಮರಗಳಾಗುವಂತೆ ಶಪಿಸಿದನು. ಹಾಗಿದ್ದರೂ ಈ ಶಾಪವು ಅವರಿಬ್ಬರಿಗೂ ಒಂದು ವರದಾನವಾಗಿತ್ತು. 100 ವರ್ಷಗಳ ದೇವಮಾನವ ಜೀವನದ ನಂತರ ಶ್ರೀಕೃಷ್ಣನನ್ನು ಮುಖಾಮುಖಿಯಾಗಿ ನೋಡುವ ಅವಕಾಶವನ್ನು ನಾರದನು ಅವರಿಗೆ ನೀಡಿದ್ದನು. ನಂತರ ಅವರು ತಮ್ಮ ದುಸ್ಥಿತಿಯಿಂದ ಮುಕ್ತರಾಗುತ್ತಾರೆ. ವ್ಯಾಮೋಹ ನೈತಿಕ ಅವನತಿಗೆ ಕಾರಣವಾಗುತ್ತದೆ ಮತ್ತು ಜೀವನದ ಅಂತಿಮ ಉದ್ದೇಶದ ಅಜ್ಞಾನಕ್ಕೆ ಕಾರಣವಾಗುತ್ತದೆ ಎಂದು ಕಲಿಸುವುದು ನಾರದನ ಶಾಪದ ಉದ್ದೇಶವಾಗಿತ್ತು. ಈ ಕ್ರಿಯೆಯ ಮೂಲಕ ನಾರದನು ಅವರನ್ನು ಆಧ್ಯಾತ್ಮಿಕ ಜಾಗೃತಿ ಮತ್ತು ಭಕ್ತಿಯ ಕಡೆಗೆ ನಿರ್ದೇಶಿಸಲು ಉದ್ದೇಶಿಸಿದ್ದರು. ಭೌತಿಕ ಸಂಪತ್ತು ಹೆಚ್ಚಾಗಿ ದುರಹಂಕಾರ ಮತ್ತು ಸುಳ್ಳು ಹೆಮ್ಮೆಯ ಭಾವನೆಗೆ ಕಾರಣವಾಗುತ್ತದೆ ಎಂದು ನಾರದರು ವಿವರಿಸಿದರು. ಸಂಪತ್ತು ಮತ್ತು ಅಧಿಕಾರದ ಅಮಲಿನಲ್ಲಿ ಇರುವವರು ದೇಹದ ನಶ್ವರ ಸ್ವರೂಪ ಮತ್ತು ಸಾವಿನ ಅನಿವಾರ್ಯತೆಯನ್ನು ಮರೆತು ಬಿಡುತ್ತಾರೆ. ಹೀಗೆ ದೇಹದ ನಿಜವಾದ ಮಾಲೀಕರನ್ನು ಅರ್ಥ ಮಾಡಿಕೊಳ್ಳುವ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದರು. ಏಕೆಂದರೆ ದೇಹವು ಅಂತಿಮವಾಗಿ ಭೌತಿಕ ಪ್ರಕೃತಿಗೆ ಸೇರಿದ್ದು ಆತ್ಮಕ್ಕೆ ಅಲ್ಲ. ಇದನ್ನು ಗುರುತಿಸುವುದರಿಂದ ದೇಹವನ್ನು ಕಾಪಾಡಿಕೊಳ್ಳುವ ಅನ್ವೇಷಣೆಯಲ್ಲಿ ಮಾಡುವ ಪಾಪ ಕಾರ್ಯಗಳಿಂದ ದೂರವಿರಲು ಸಹಾಯವಾಗುತ್ತದೆ. ಬಡತನದ ಸದ್ಗುಣಗಳ ಕುರಿತು ನಾರದರು ಮತ್ತಷ್ಟು ವಿವರಿಸಿದರು. ಇದು ವ್ಯಕ್ತಿಯ ವಿನಮ್ರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಕ್ತವಾಗಿರಿಸುತ್ತದೆ. ಬಡತನದಿಂದ ಬಳಲುತ್ತಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಇತರರ ದುಃಖಗಳಿಗೆ ಸಹಾನುಭೂತಿ ಹೊಂದುತ್ತಾರೆ ಮತ್ತು ವಿಮೋಚನೆಗೆ ನಿರ್ಣಾಯಕವಾದ ಆಧ್ಯಾತ್ಮಿಕ ಸಹವಾಸವನ್ನು ಹುಡುಕುವ ಸಾಧ್ಯತೆ ಹೆಚ್ಚು. ಹೀಗೆ ಆ ಶಾಪದ ಕಾರಣ ವರ್ಷಗಳ ನಂತರ ಶ್ರೀಕೃಷ್ಣನು ತನ್ನ ತಾಯಿ ಯಶೋದೆಯಿಂದ ಮರದ ಗಾರಿಯಿಂದ ಬಂಧಿಸಲ್ಪಟ್ಟು ಅವಳಿ ಅರ್ಜುನ ಮರಗಳ ಅಂದರೆ ನಲಕುವರ ಮತ್ತು ಮಣಿಗ್ರೀವರ ಕಡೆಗೆ ತೆವಳಿದನು. ನಾರದನ ಭವಿಷ್ಯವಾಣಿಯ ನೆರವೇರಿಕೆಗಾಗಿ ಶ್ರೀಕೃಷ್ಣನು ಮರಗಳನ್ನು ಬೇರು ಸಹಿತ ಕಿತ್ತು ಇಬ್ಬರು ದೇವತೆಗಳನ್ನು ಮುಕ್ತಗೊಳಿಸಿದನು. ಅವರು ತಮ್ಮ ದೈವಿಕ ರೂಪಗಳಲ್ಲಿ ಹೊರಹೊಮ್ಮಿದರು. ಪ್ರಕಾಶಮಾನವಾಗಿ ಮತ್ತು ಕೃತಜ್ಞರಾಗಿ ಕೃಷ್ಣನಿಗೆ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಅವರ ಪರಮಸ್ಥಾನವನ್ನು ಒಪ್ಪಿಕೊಂಡರು ಮತ್ತು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಅವರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ, ಎಲ್ಲಾ ಸೃಷ್ಟಿಗಳ ಮೂಲ ಮತ್ತು ಎಲ್ಲಾ ಅತೀಂದ್ರಿಯ ಶಕ್ತಿಗಳ ಒಡೆಯ ಎಂದು ಸ್ತುತಿಸಿದರು. ಅವರ ಭೌತಿಕ ಗುಣಗಳ ಪ್ರಭಾವವನ್ನು ಮೀರಿದ ಅವನ ಅಲೌಕಿಕ ಸ್ವರೂಪವನ್ನು ಗುರುತಿಸಿದರು ಮತ್ತು ಅವನ ಪ್ರೀತಿಯ ಸೇವೆಯಲ್ಲಿ ಶಾಶ್ವತವಾಗಿ ನಿರತರಾಗುವ ಬಯಕೆಯನ್ನು ವ್ಯಕ್ತಪಡಿಸಿದರು.